ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಶ್ರೇಷ್ಠ ಸ್ಥಾನವಿದೆ. ಎಳೆಯ ಮನಸ್ಸುಗಳನ್ನು ತಿದ್ದಿ ತೀಡಿ ಸರಿದಾರಿ ತೋರುವ, ಅಕ್ಷರದ ಜೊತೆಗೆ ಅಕ್ಕರೆ ಮೌಲ್ಯ ಎಂಬ ಬದುಕಿನ ಸಕ್ಕರೆಯನ್ನು ತುಂಬಿ ವ್ಯಕ್ತಿತ್ವ ನಿರ್ಮಾಣದ ಶಿಲ್ಪಿಯಾಗುವವರು ಗುರುಗಳು. ಹೀಗೆ ಸಾವಿರಾರು ವಿದ್ಯಾರ್ಥಿಗಳ ಎದೆಯಲ್ಲಿ ಅಕ್ಷರ ಬೀಜ ಬಿತ್ತಿ ಶ್ರೇಷ್ಠ ಗುರುಗಳ ಸಾಲಿನಲ್ಲಿ ನಿಂತವರೆಂದರೆ ಅದು ಬೈಂದೂರಿನ ರತ್ತುಬಾಯಿ ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಆನಂದ ಮದ್ದೋಡಿಯವರು. ಬೈಂದೂರು ತಾಲೂಕಿನ ಮೈಯಾಡಿ ಗ್ರಾಮದಲ್ಲಿ ಮದ್ದೋಡಿ ಮನೆ ಎಂಬುದು ಖ್ಯಾತಿ ಗಳಿಸಿದ ಮನೆತನ. ಅಲ್ಲೊಂದು ದಿವಂಗತ ಶಕುಂತಲಾ ಮತ್ತು ದಿವಂಗತ ವೆಂಕಟರಮಣ ಮದ್ದೋಡಿಯವರದ್ದು ಮಧ್ಯಮ ವರ್ಗದ ಕುಟುಂಬ. ಅವರ 8 ಮಂದಿ ಮಕ್ಕಳ ಪೈಕಿ ಮೂರನೆಯವರಾಗಿ 1966ರ ಫೆಬ್ರವರಿ 5ರಂದು ಆನಂದ ಮದ್ದೋಡಿಯವರ ಜನನವಾಯಿತು. ಹಿರಿಯಣ್ಣ ಉದ್ಯಮಿ ಕೃಷ್ಣಯ್ಯ ಮದ್ದೋಡಿ, ತಮ್ಮ ಕೊಂಕಣ ರೈಲ್ವೆಯ ಉದ್ಯೋಗಿ ಪ್ರಕಾಶ್ ಮದ್ದೋಡಿ, ನಾಗವೇಣಿ ಎಂಬ ಅಕ್ಕ, ಮಾಲಿನಿ, ವಿಜಯ, ಅನಸೂಯ ಮತ್ತು ಶಶಿಕಲಾ ಎಂಬ 4 ತಂಗಿಯರ ಪ್ರೀತಿಯ ಸಹೋದರ ಈ ಆನಂದ. ಅವರು ಮೈಯಾಡಿ ಬೈಂದೂರಿನಲ್ಲಿ ಪಿಯುಸಿ ತನಕದ ಶಿಕ್ಷಣವನ್ನು ಪೂರೈಸಿ ಬೈಂದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BA ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಪದವಿಯನ್ನು ಪಡೆದು ಮೊದಲ ಉದ್ಯೋಗಕ್ಕಾಗಿ ಮುಖ ಮಾಡಿದ್ದು ಮಹಾನಗರಿ ಬೆಂಗಳೂರಿನ ಕಡೆಗೆ. ಜಾಬ್ ಟೈಪಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಆನಂದ ಮದ್ದೋಡಿ ಅವರ ವೃತ್ತಿ ಬದುಕು ಆರಂಭಗೊಳ್ಳುತ್ತದೆ. ಅಲ್ಲಿಯೇ ಇದ್ದ ಚಿಕ್ಕಪ್ಪನ ಸ್ವೀಟ್ ಸ್ಟಾಲ್ನಲ್ಲಿಯೂ ಅವರು ಕೆಲಸ ಮಾಡಿಕೊಂಡಿದ್ದರು. ಮುಂದೆ ರಾಯಚೂರಿನಲ್ಲಿ B.Ed ಪದವಿಯನ್ನು 96% ಫಲಿತಾಂಶದೊಂದಿಗೆ ಪೂರ್ಣಗೊಳಿಸಿದ್ದಲ್ಲದೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಎನಿಸಿಕೊಂಡಿದ್ದರು. ಕಾಲೇಜಿನ ಫೀಸ್ ಹೊಂದಿಸಲು ಪ್ರಭುದೇವ ಲಾಡ್ಜ್ನಲ್ಲಿ ಮ್ಯಾನೇಜರ್ ಆಗಬೇಕಾಗಿದ್ದು ಮಾತ್ರ ಅವರಿಗೆ ಅನಿವಾರ್ಯವಾಗಿತ್ತು. ನಮ್ದು ಮಧ್ಯಮ ವರ್ಗದ ಕುಟುಂಬ ಆದ್ರಿಂದಾಗಿ B.Ed ಹೋದಾಗ ನಮ್ಗೆ ಅಲ್ಲಿ ಕಾಲೇಜಿಗೆ ಬೇಕಾದ ಹಣ ಎಲ್ಲ ಹೊಂದಿಕೊಳ್ಳಿಕ್ಕೆ ತೊಂದರೆ ಆಗ್ತಾ ಇತ್ತು. ಆಗ ರಾತ್ರಿ ಹೊತ್ತಿನಲ್ಲಿ ರಾಯಚೂರಿನಲ್ಲಿ ಕೆಲಸ ಮಾಡಿ ಉದ್ಯೋಗ ಮಾಡಿಕೊಂಡು ನಾನು ವಿದ್ಯಾಭ್ಯಾಸ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಬಂತು. ಅದನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿದೆ ಅನ್ನುವಂಥ ಹೆಮ್ಮೆ ನನಗಿದೆ. ಮದ್ದೋಡಿ ಅವರು ಅಧ್ಯಾಪನ ವೃತ್ತಿಗೆ ಪಾದಾರ್ಪಣೆ ಮಾಡಿದ್ದು ಶಿರೂರು ಹಡವಿನ ಕೋಣೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ. B.Ed ಪದವಿ ಪಡೆದವರೇ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರು ಎನಿಸಿಕೊಂಡಿದ್ದರು. ಈ ಮಧ್ಯೆ ಉದ್ಯಮ ಕ್ಷೇತ್ರ ಮದ್ದೋಡಿ ಅವರಿಗೆ ಹೊಸ ಸಾಧ್ಯತೆಗಳನ್ನು ತೆರೆದಿಟ್ಟು ಸೆಳೆಯಿತು. ದೊಡ್ಡಪ್ಪ ದಿವಂಗತ ಶಿವರಾಮ್ ಮದ್ದೋಡಿ ಅವರೊಂದಿಗೆ ಪಾಲುದಾರಿಕೆಯಲ್ಲಿ ಬೈಂದೂರಿಗೆ ಪ್ರಥಮ ಬಾರಿಗೆ ಬೆನಕ ಟೂರಿಸ್ಟ್ ಮ್ಯಾಕ್ಸಿ ಕ್ಯಾಬ್ ಟೆಂಪೋವನ್ನು ಪರಿಚಯಿಸಿ 3 ವರ್ಷಗಳ ಕಾಲ ದುಡಿದರು. ಆ ಬಳಿಕ ಸಹೋದರ ಕೃಷ್ಣಯ್ಯ ಮದ್ದೋಡಿ ಅವರೊಂದಿಗೆ ಕುಂದಾಪುರ ತಾಲೂಕಿನಲ್ಲಿ ಪ್ರಥಮ ಎಂಬಂತೆ KL ಕೋಚ್ ಎಂಬ ವಾಹನ ಬಾಡಿ ಬಿಲ್ಡಿಂಗ್ ಉದ್ಯಮ ಘಟಕವನ್ನು ಪ್ರಾರಂಭಿಸಿ 4 ವರ್ಷಗಳ ಕಾಲ ಅವಿರತವಾಗಿ ತೊಡಗಿಸಿಕೊಂಡಿದ್ದರು. ಇದರ ಮಧ್ಯೆಯೂ ಸರ್ಕಾರಿ ಹುದ್ದೆಯ ಹಂಬಲದಿಂದ 2 ಬಾರಿ KPSC ಪರೀಕ್ಷೆಯನ್ನು ಬರೆದು ಸಂದರ್ಶನ ಎದುರಿಸಿದ್ದರೂ ಕೂಡ ಅಲ್ಪ ಅಂತರದಲ್ಲಿ ಅವಕಾಶ ವಂಚಿತರಾದರು. ಆದರೆ ಶಿಕ್ಷಕರಾಗಬೇಕು ಎಂಬ ಅವರ ತುಡಿತ ಅಂತಿಮವಾಗಿ ಸಾಕಾರಗೊಂಡಿತು. ಬೇರೆ ಬೇರೆ ಕಾರಣಗಳಿಂದಾಗಿ ಉದ್ಯಮ ಕ್ಷೇತ್ರಕ್ಕೆ ವ್ಯವಹಾರಕ್ಕೆ ತೊಡಗಿಸಿಕೊಳ್ಬೇಕಾಯ್ತು. ಆದರೂ ಕೂಡ ನನ್ನ ತುಡಿತ, ನನ್ನ ಅಭಿರುಚಿ ಇದ್ದದ್ದು ಅಧ್ಯಾಪಕ ವೃತ್ತಿಯಲ್ಲಿ. ಯಾವುದೇ ಉದ್ಯಮ ಮಾಡುವಂತ ಅವಕಾಶ ಇದ್ರೂ ಕೂಡ ಅದನ್ನು ಬಿಟ್ಟು ಅಧ್ಯಾಪಕ ವೃತ್ತಿಯನ್ನು ಬಹಳ ಕಷ್ಟದಿಂದ ಆಯ್ಕೆ ಮಾಡಿಕೊಂಡೆ. ದಿವಂಗತ ಎಡ್ತರೆ ಅಣ್ಣಪ್ಪ ಶೆಟ್ಟಿಯವರು ಹಾಗೂ ಸಹೋದರ ಕೃಷ್ಣಯ್ಯ ಅವರ ನಿಸ್ವಾರ್ಥ ಸಹಕಾರ ಮತ್ತು ಆನಂದ ಮದ್ದೋಡಿ ಅವರಲ್ಲಿದ್ದಂತಹ ಪ್ರತಿಭೆ, ಅರ್ಹತೆಯ ಫಲವೆಂಬಂತೆ ಶ್ರೀ VVV ಮಂಡಳಿಯ ಅಧ್ಯಕ್ಷರಾಗಿದ್ದ ದಿವಂಗತ ರಾಮರಾವ್ ಅವರ ಮೂಲಕ ಸಂದರ್ಶನವನ್ನು ಎದುರಿಸಿ ಯಶ ಕಂಡರು. 1999ರ ಡಿಸೆಂಬರ್ 9ರಂದು ಬೈಂದೂರಿನ ರತ್ತುಬಾಯಿ ಗರ್ಲ್ಸ್ ಹೈಸ್ಕೂಲಿನಲ್ಲಿ ಅಧ್ಯಾಪನ ವೃತ್ತಿಯ 2ನೇ ಅಧ್ಯಾಯವನ್ನು ಆರಂಭಿಸಿದರು. ವರ್ಷದ ಬಳಿಕ ಹೆಮ್ಮಾಡಿಯ ಜನತಾ ಪ್ರೌಢಶಾಲೆಗೆ ವರ್ಗಾವಣೆಗೊಂಡು ಅಲ್ಲಿ ಹಿಂದಿ, ಇಂಗ್ಲಿಷ್, ಕನ್ನಡ, ಸಮಾಜ ವಿಜ್ಞಾನ ವಿಷಯ ಬೋಧನೆಯಲ್ಲಿ ತೊಡಗಿದರು. ಜೊತೆಗೆ ಖಾಲಿ ಇದ್ದಂತಹ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿ ಕ್ರೀಡಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ವಿಭಾಗೀಯ ಮಟ್ಟದವರೆಗೆ ಭಾಗವಹಿಸುವಲ್ಲಿ ಶ್ರಮಿಸಿದ್ದರು. 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಬಳಿಕ 2008ರಲ್ಲಿ ರತ್ತುಬಾಯಿ ಗರ್ಲ್ಸ್ ಹೈಸ್ಕೂಲಿಗೆ ಮರಳಿದರು. ಆನಂದ ಮದ್ದೋಡಿಯವರ ಪರಿಣಾಮಕಾರಿ ಬೋಧನಾ ಕ್ರಮಗಳು ವಿದ್ಯಾರ್ಥಿಗಳ ಮನಮುಟ್ಟುತ್ತಿದ್ದುದಲ್ಲದೆ ಆ ವಿಷಯಗಳಲ್ಲಿ ಉತ್ತಮ ಅಂಕ ಗಳಿಕೆಯೂ ಸಾಧ್ಯವಾಗುತ್ತಿತ್ತು. ಮದ್ದೋಡಿ ಅವರ ಗಾಂಭೀರ್ಯದ ನಡತೆ, ಪಠ್ಯ ವಿಷಯದಲ್ಲಿನ ದೃಢತೆ, ಬೋಧಿಸುವ ಸಂದರ್ಭದ ಸ್ಪಷ್ಟತೆ, ಅದರಾಚೆಗೂ ಅವರು ತೋರುತ್ತಿದ್ದ ಮಮತೆಯ ಕಾರಣಕ್ಕೆ ಇಂದಿಗೂ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಸರ್ ಆಗಿ ಉಳಿದಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಪ್ರೇಮಿಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತಾ
ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯವನ್ನು ಇರಿಸಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದ ಮದ್ದೋಡಿ ಅವರು ಶಾಲೆಯಲ್ಲಿ ಉತ್ತಮ ಶೈಕ್ಷಣಿಕ ವಾತಾವರಣ ನಿರ್ಮಿಸುವಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರೊಂದಿಗೆ ನಿರಂತರವಾಗಿ ತೊಡಗಿಸಿಕೊಂಡಿದ್ದರು. ಈ ಮಧ್ಯೆ 2021ರಲ್ಲಿ ಶ್ರೀ ವಿವಿವಿ ಮಂಡಳಿ ಅಧ್ಯಕ್ಷರು ಮಾಜಿ ಶಾಸಕರೂ ಆದಂಥ ಮಾನ್ಯ ಕೆ ಗೋಪಾಲ್ ಪೂಜಾರಿ ಅವರ ಆದೇಶ ಮತ್ತು ಮಾರ್ಗದರ್ಶನದಂತೆ ಬೈಂದೂರಿನ ರತ್ತುಬಾಯಿ ಜನತಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಮ್ಮ ಮೊದಲಿನ ಅಧ್ಯಕ್ಷರಾದಂಥ KS ರಾಮರಾವ್ರವರು, ಆ ನಂತರ ಬಂದಂಥ ಅಧ್ಯಕ್ಷರು ಮಾಜಿ ಶಾಸಕರು ಹಾಗೂ ಶಿಕ್ಷಣ ಪ್ರೇಮಿಗಳಾದಂಥ ಕೆ ಗೋಪಾಲ್ ಪೂಜಾರಿ. ಇವರಿಬ್ಬರು ಕೂಡ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ, ಒಳ್ಳೆಯ ರೀತಿ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆ ನನ್ನ ಜೊತೆಯಲ್ಲಿದ್ದಂಥ ಮುಖ್ಯೋಪಾಧ್ಯಾಯರುಗಳು KG ಭಟ್ರು, TR ಉದಾರು, ವಿಶ್ವೇಶ್ವರ ಅಡಿಗರು, ಮಂಜು ಕಳವರು, GS ಭಟ್ ಇವರೆಲ್ಲರೂ ಕೂಡ ಅತ್ಯಂತ ಒಳ್ಳೆಯ ಮಾರ್ಗದರ್ಶನ ನೀಡಿದ್ರು. ಹಾಗೆ ನನ್ನ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆಗೆ ತುಂಬಾ ಒಳ್ಳೆ ರೀತಿ ವರ್ತನೆ ಮಾಡೋದ್ರಿಂದ ಮುಖ್ಯೋಪಾಧ್ಯಾಯನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಮದ್ದೋಡಿ ಅವರು ಮುಖ್ಯೋಪಾಧ್ಯಾಯರಾದ ಬಳಿಕ ಅನುದಾನಿತ ಶಾಲೆಗೆ ಸಿಗಬಹುದಾದ ಸರ್ಕಾರಿ ಸೌಲಭ್ಯದ ಮಿತಿಯನ್ನರಿತು ಶಾಲೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಕೆ ಗೋಪಾಲ ಪೂಜಾರಿ, ಉಪಾಧ್ಯಕ್ಷರಾದ ಮಾನ್ಯ ಎಸ್ ರಾಜು ಪೂಜಾರಿ, ನಿರ್ದೇಶಕರಾದ ಮಾನ್ಯ ರಘುರಾಮ್ ಕೆ ಪೂಜಾರಿ ಮತ್ತು ಇತರ ನಿರ್ದೇಶಕರುಗಳ ಸಹಕಾರದೊಂದಿಗೆ ವಿವಿಧ ದಾನಿಗಳು, ಬೈಂದೂರು ರೋಟರಿ ಕ್ಲಬ್, ಇನ್ನರ್ ವೀಲ್ ಕ್ಲಬ್, JC ಸಂಸ್ಥೆ, ಅಂಬೇಡ್ಕರ್ ಸಂಘ, ಶ್ರೀರಾಮ ವಿವಿಧೋದ್ದೇಶ ಟ್ರಸ್ಟ್, ಹಳೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಪಾಲಕರು ಇಷ್ಟೇ ಅಲ್ಲದೆ ತನ್ನ ಬಂಧು ಮಿತ್ರರಿಂದ ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ಶಿಕ್ಷಣ, ಸಮವಸ್ತ್ರ, ಟ್ರ್ಯಾಕ್ ಸೂಟ್ ಸೇರಿದಂತೆ ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ವಿವಿಧ ರೀತಿಯ ಸಹಕಾರ ಪಡೆಯುವಲ್ಲಿ ಯಶ ಕಂಡಿದ್ದರು. ಉದ್ಯಮಿಗಳಾದ ಗೋವಿಂದಬಾಬು ಪೂಜಾರಿ ಮತ್ತು ವೆಂಕಟರಮಣ ಬಿಜೂರು ಅವರ ಸಹಕಾರದೊಂದಿಗೆ ತಮ್ಮ ಶಾಲೆಯಲ್ಲಿ ಕಲಿಯುತ್ತಿದ್ದ ಓರ್ವ ವಿಶೇಷಚೇತನ ವಿದ್ಯಾರ್ಥಿಯ ಅಪೂರ್ಣ ಮನೆಯನ್ನು ಪೂರ್ತಿಗೊಳಿಸಿ ಹಸ್ತಾಂತರಿಸುವಲ್ಲಿ ಮದ್ದೋಡಿಯವರು ಅಪಾರ ಶ್ರಮವನ್ನು ವಹಿಸಿದ್ದಾರೆ. 2020ರಲ್ಲಿ ನಡೆದ ಸಂಸ್ಥೆಯ ಸುವರ್ಣ ಸಂಭ್ರಮವನ್ನು ಯಶಸ್ವಿ ಕಾರ್ಯಕ್ರಮವಾಗಿ ರೂಪಿಸುವಲ್ಲಿ ಮದ್ದೋಡಿಯವರ ಕೊಡುಗೆ ಅಪಾರವಿದೆ. ಶಾಲೆಯ ವಿದ್ಯಾರ್ಥಿಗಳು ಗುಣಮಟ್ಟದ ಫಲಿತಾಂಶ ದಾಖಲಿಸುವಂತೆ ಮಾಡುವಲ್ಲಿ ಮದ್ದೋಡಿಯವರ ತೊಡಗಿಸಿಕೊಳ್ಳುವಿಕೆ ಮತ್ತು ಮಾರ್ಗದರ್ಶನದಲ್ಲಿ ಅಧ್ಯಾಪಕರ ತಂಡ ಶ್ರಮವಹಿಸಿ ಯಶ ಕಂಡಿದೆ. ಪಠ್ಯೇತರ ವಿಷಯಕ್ಕೂ ಪ್ರಾಶಸ್ತ್ಯವನ್ನು ನೀಡಿ ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸ, ಕ್ರೀಡೋತ್ಸವ, ವಾರ್ಷಿಕೋತ್ಸವ, ಇಲಾಖೆಯ ಸ್ಪರ್ಧಾ ಕಾರ್ಯಕ್ರಮಗಳ ನೇತೃತ್ವ, ಭಜನೆ ಮೊದಲಾದ ಕಾರ್ಯಕ್ರಮಗಳ ಯಶಸ್ವಿ ಆಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದರು. ನಾನು ಸುಮಾರು 21 ವರ್ಷಗಳ ಕಾಲ ಸಹ ಶಿಕ್ಷಕನಾಗಿ, 4 ವರ್ಷಗಳ ಕಾಲ ಈ ರತ್ತುಬಾಯಿ ಜನತಾ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದೆ. 26 ವರ್ಷಗಳ ಕಾಲ, ಯಾಕಂದ್ರೆ ನಾವು ಕೆಲಸ ಮಾಡ್ತಾ ಇರೋದು ಅನುದಾನಿತ ಶಿಕ್ಷಣ ಸಂಸ್ಥೆ. ಈ ಶಿಕ್ಷಣ ಸಂಸ್ಥೆಗೆ ಸರ್ಕಾರದ ಸಂಬಳ ಬಿಟ್ಟರೆ ಬೇರೇನೂ ಅನುದಾನ ಬರುವುದಿಲ್ಲ. ಅವರೆಲ್ಲರ ಸಹಕಾರ ನೀಡೋದ್ರಿಂದಾಗಿ ಈ ಸಂಸ್ಥೆಯಲ್ಲಿ ಅತ್ಯಂತ ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಯಿತು. ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಅಧ್ಯಕ್ಷರುಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ಹಾಗೂ ಈ ಊರಿನ ಶಿಕ್ಷಣಾಭಿಮಾನಿಗಳಿಗೆ, ಪೋಷಕರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ದಾನಿಗಳು ಮತ್ತು ಸಂಬಂಧಿಕರು ನನ್ನ ಶಾಲೆಗಾಗಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಆನಂದ ಮದ್ದೋಡಿಯವರು ಸಮಾಜ ವಿಜ್ಞಾನ ವಿಷಯದ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದವರು. ವಿವಿಧ ಕಲಿಕಾ ಕಾರ್ಯಾಗಾರ, ಪ್ರಶ್ನೆ ಪತ್ರಿಕೆ ಕಾರ್ಯಾಗಾರ ಮತ್ತು ಮೌಲ್ಯಮಾಪನ ತರಬೇತಿಗಳ ಮೂಲಕ ಸಂಪನ್ಮೂಲ ಶಿಕ್ಷಕರಾಗಿ ಜಿಲ್ಲೆಯ 106 ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದ್ದಾರೆ. ವಿವಿಧ ಚುನಾವಣಾ ತರಬೇತಿ, ಜನಗಣತಿ ಹಾಗೂ ಮತದಾರರ ಸಾಕ್ಷರತಾ ಸಂಘಗಳ ತರಬೇತುದಾರರಾಗಿಯೂ ತೊಡಗಿಸಿಕೊಂಡಿದ್ದರು. ಬೈಂದೂರು ವಲಯದ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ದರು. ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳು ಮದ್ದೋಡಿಯವರನ್ನು ಅಪಾರವಾಗಿ ಸೆಳೆದಿದ್ದವು. ಬೈಂದೂರಿನ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಮತ್ತು ಮೈಯಾಣಿಯ ಶ್ರೀ ಮಹಾಸತಿ ಅಮ್ಮನವರ ದೈವಸ್ಥಾನ ಶಿಲಾಮಯ ಗರ್ಭಗುಡಿ ನಿರ್ಮಾಣ ಸಮಿತಿಯಲ್ಲಿ ತೊಡಗಿಸಿಕೊಂಡಿದ್ದ ಅವರು ರಾಮಕ್ಷತ್ರಿಯ ಸಮಾಜ ಮತ್ತು ಯುವಕ ಸಮಾಜದ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೈಂದೂರು ರಾಮಕ್ಷತ್ರಿಯ ಸಮಾಜದ ಅಭ್ಯುದಯಕ್ಕಾಗಿ ಸಮುದಾಯದ ಕೊಡುಗೈ ದಾನಿಗಳನ್ನು ಸಂಘಟಿಸಿ ಆರಂಭಿಸಿದಂತಹ ಶ್ರೀರಾಮ ವಿವಿಧೋದ್ದೇಶ ಟ್ರಸ್ಟ್ ಕಳೆದ 13 ವರ್ಷಗಳಿಂದ 106 ಬಡ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗ, ಅನಾರೋಗ್ಯ ಚಿಕಿತ್ಸಾ ನೆರವು, ಅನಾಥ ಮಕ್ಕಳ ಶೈಕ್ಷಣಿಕ ದತ್ತು, ವಿಧವೆಯರ ಮಾಸಾಶನದಿಂದ ಮೊದಲುಗೊಂಡು ವಸತಿ ರಹಿತರಿಗೆ 15ಕ್ಕೂ ಹೆಚ್ಚು ಮನೆಗಳನ್ನು ಉಚಿತವಾಗಿ ನಿರ್ಮಿಸಿಕೊಡುವ ತನಕ 10 ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಅಭಿರುಚಿಯು ಮದ್ದೋಡಿಯವರನ್ನು ಬೈಂದೂರಿನ ಸುರಭಿ, ಲಾವಣ್ಯ,
ಗೆಳೆಯರ ಬಳಗದಂತಹ ಸಂಸ್ಥೆಗಳಲ್ಲಿ ಕಲಾವಿದರಾಗಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಮಾಡಿತ್ತು. ಕಳೆದೆರಡು ವರ್ಷಗಳಿಂದ ಪ್ರತಿಷ್ಠಿತ ಸುರಭಿ ಸಂಸ್ಥೆಯ ಅಧ್ಯಕ್ಷರಾಗಿ ಬೆಳ್ಳಿ ಹಬ್ಬದ ಜವಾಬ್ದಾರಿಯನ್ನು ಹೊತ್ತು ರಜತಯಾನದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆನಂದ ಮದ್ದೋಡಿಯವರ ಬಾಳಲತೆಯಾದವರು ಸಿರ್ಸಿಯ ದಿವಂಗತ ರಾಜೀವಿ ಮತ್ತು ಮಹಾಬಲ ದೊಂಬೆಯವರ ಪುತ್ರಿ ಲತಾ. 2001ರಲ್ಲಿ ಲತಾರನ್ನು ಬಾಳ ಸಂಗಾತಿಯಾಗಿ ಪಡೆದ ಮದ್ದೋಡಿಯವರದೀಗ 25 ವಸಂತಗಳ ಸುಮಧುರ ಸುಖಿ ದಾಂಪತ್ಯ. ಹಿರಿಯ ಪುತ್ರಿ ಆಶ್ರಿತಾ ಸರ್ಕಾರಿ ಕೋಟಾದಲ್ಲಿ ಮೆಡಿಕಲ್ ಸೀಟು ಪಡೆದು ಅಂತಿಮ ವರ್ಷದ MBBS ಶಿಕ್ಷಣ ಪಡೆಯುತ್ತಿದ್ದರೆ, ದ್ವಿತೀಯ ಪುತ್ರಿ ಅಂಕಿತಾ ಮೊದಲ ವರ್ಷದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ಆನಂದ ಮದ್ದೋಡಿಯವರು ಅಧ್ಯಾಪನ ವೃತ್ತಿಯನ್ನು ಸುಮಾರು 30 ವರ್ಷಗಳ ಕಾಲ ಮನಸಾರೆ ನಿರ್ವಹಿಸಿದವರು. ಇಷ್ಟದ ವೃತ್ತಿಯಲ್ಲಿ ಮುಂದುವರಿಯಲು ಕಾರಣವಾದ ಸಂಸ್ಥೆಯ ಏಳಿಗೆಯಲ್ಲಿಯೂ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ತಮ್ಮ ನೇರ ನಡೆ ನುಡಿಯಿಂದಾಗಿ ಗಂಭೀರ ವ್ಯಕ್ತಿಯಂತೆ ಕಂಡರೂ ಅಕ್ಕರೆಯ ಅಧ್ಯಾಪಕ, ಸಹನೆಯ ಸ್ನೇಹಿತ, ಒಲುಮೆಯ ಪತಿ, ಮಮತೆಯ ತಂದೆ, ಸಹೃದಯಿ ನಾಯಕ, ಕ್ರಿಯಾಶೀಲ ಸಂಘಟಕ ಈ ಮೊದಲಾದ ಜವಾಬ್ದಾರಿಗಳನ್ನು ತುಂಬು ಮನದಿಂದ ನಿಭಾಯಿಸಿದವರು. ಸ್ಥಿತಪ್ರಜ್ಞ ವ್ಯಕ್ತಿತ್ವದ ಮೂಲಕ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿದವರು. ಬದುಕಿನ ಷಷ್ಠ್ಯಬ್ದಿಗೆ ಕಾಲಿರಿಸಿ ಅಧ್ಯಾಪನ ವೃತ್ತಿಯ ನಿವೃತ್ತಿಯನ್ನು ಸ್ವಾಗತಿಸುತ್ತಿರುವ ಈ ಹೊತ್ತಿನಲ್ಲಿ ಆನಂದ ಮದ್ದೋಡಿಯವರ ಎಲ್ಲಾ ಕೊಡುಗೆಗಳನ್ನು ಸ್ಮರಿಸಿ ನಮಿಸುವ ಜೊತೆಗೆ ಅವರ ನವ ಬದುಕಿನ ಕ್ರಿಯಾಶೀಲ ಮನಸ್ಸಿನ ಹೊಸ ಕನಸುಗಳಿಗೆ ಶುಭ ಹಾರೈಸುತ್ತಿದ್ದೇವೆ. ಆಲ್ ದಿ ಬೆಸ್ಟ್ ಆನಂದ್ ಸರ್.